ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ ತುಂಬಾ ಡೌಟ್ಸ್ ಇರೋದು ಏನು ಅಂತಂದ್ರೆ ಯಾವಾಗ ವರದಿ ಅಂತಿಮವಾಗಿ ಸಲ್ಲಿಕೆ ಆಗುತ್ತೆ ಅನ್ನೋದು ಅಂಡ್ ಹೊಸ ಅಧಿಸೂಚನೆಗಳ ನೇಮಕಾತಿ ಯಾವಾಗಿಂದ ಶುರುವಾಗುತ್ತೆ ಅನ್ನೋದು. ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ಅಪ್ಡೇಟ್ ಅನ್ನ ನಿಮ್ಗಾಗಿ ತಂದಿದ್ದೀನಿ. ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ನಾಗಮೋಹನ್ ದಾಸ್ ಅವರ ಆಯೋಗ ಏನಿದೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಾಗೆ ಸಮೀಕ್ಷೆಯನ್ನು ಮಾಡ್ತಾ ಇದೆ. ಈಗೆಲ್ಲವೂ ಕೂಡ ಸಮೀಕ್ಷೆ ಕಂಪ್ಲೀಟ್ ಆಗಿದೆ ಅಂತ ಅವ್ರು ಹೇಳಿದ್ದಾರೆ. ಇನ್ನೇನು BBMP ವ್ಯಾಪ್ತಿಯಲ್ಲಿ ಇರುವಂಥದ್ದು ಒಂದು ಸ್ವಲ್ಪ ಇದೆ, ಅಂದ್ರೆ ಮನೆ ಸಮೀಕ್ಷೆ ಇದೆ, ಅದು ಕೂಡ ಈ ತಿಂಗಳು ನಾವು ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಈ ಎಲ್ಲ ಸಮೀಕ್ಷೆಗಳು ಮುಗಿದ ನಂತರ ಅಂದಾಜು ಯಾವಾಗ ವರದಿ ಸಲ್ಲಿಕೆ ಆಗಬಹುದು ಅನ್ನೋ ಒಂದು ಮಾಹಿತಿ ಇಲ್ಲಿದೆ. ನೀವು ನೋಡ್ಬೋದು, ಆಯೋಗವು ಆಗಸ್ಟ್ ಅಥವಾ ಸೆಪ್ಟೆಂಬರ್ 2025 ಅಂತಿಮ SC ಉಪಜಾತಿ ಸಮೀಕ್ಷೆ ವರದಿಯನ್ನ ಸಲ್ಲಿಸುತ್ತೆ. ಆದ್ರೆ ಆಗಸ್ಟ್ ತಿಂಗಳಾಗಬಹುದು ಅಥವಾ ಸೆಪ್ಟೆಂಬರ್ 2025 ವರದಿಯನ್ನ ಸಲ್ಲಿಕೆ ಮಾಡುತ್ತೆ. ಅದಾದ ನಂತರ ಏನಾಗುತ್ತೆ ಅಂತಂದ್ರೆ ಸಂಪುಟ ಪರಿಶೀಲನೆ, ಸಂಪುಟದಲ್ಲಿ ಇದನ್ನ ಪರಿಶೀಲನೆ ಮಾಡಲಾಗುತ್ತೆ. ಈ ರಿಪೋರ್ಟ್ ಅನ್ನ ರಾಜ್ಯ ಸಂಪುಟ ಪರಿಶೀಲನೆಗಳು ಮತ್ತು ವರದಿಯ ಶಿಫಾರಸುಗಳು ಏನಿರುತ್ತೆ ಅದನ್ನು ನಿರ್ಧಾರ ಮಾಡಲಾಗುತ್ತೆ. ಅದಾದ ನಂತರ ಪಾಲುದಾರರ ಸಮಾಲೋಚನೆ, ಇದು ಯಾರಿಗೆ ಸೇರಬೇಕು ಈ ಒಂದು ಸಮೀಕ್ಷೆ ಲಾಭ ಅಥವಾ ಈ ಒಂದು ಒಳ ಮೀಸಲಾತಿಯ ಲಾಭ, ಅವರ ಸಮೀಕ್ಷೆಯಲ್ಲಿ ಒಮ್ಮತವನ್ನು ನಿರ್ಮಿಸಲು SC ಸಮುದಾಯಗಳು ಮತ್ತು ರಾಜಕೀಯ ಪಕ್ಷಗಳೊಂದಿಗೆ ಸಮಾಲೋಚನೆ ಮಾಡಲಾಗುತ್ತೆ. ಈ SC ಸಮುದಾಯದಲ್ಲಿ ಕೆಲವರು ಮುಖಂಡರಿರ್ತಾರೆ, ಈ ಒಳ ಮೀಸಲಾತಿ ಹೋರಾಟ ಸಮಿತಿ ಇರುತ್ತೆ, ಅದಾದ್ಮೇಲೆ ಆ ಒಂದು ರಾಜಕೀಯ ಪಕ್ಷದಲ್ಲಿರುವಂತ ಹಿರಿಯ ನಾಯಕರು ಎಲ್ಲರೊಂದಿಗೂ ಕೂಡ ಸಮಾಲೋಚನೆ ಮಾಡಲಾಗುತ್ತೆ. ಹೇಳ್ತಾರೆ ಇಷ್ಟು ಡಾಟಾ ಸಿಕ್ಕಿದೆ, ಇಷ್ಟು ಜನರಿಗೆ ಈ ಒಂದು ಮೀಸಲಾತಿ ವಿಚಾರ ಅನ್ವಯಿಸುತ್ತೆ ಅನ್ನೋದೆಲ್ಲವನ್ನು ಹೇಳಿದ ನಂತರ ಅವರು ಇದನ್ನ ಒಪ್ಕೊಳ್ಬೇಕು. ಒಂದು ರೀತಿ ಪಬ್ಲಿಕ್ ಅಬ್ಜೆಕ್ಷನ್ ರೀತಿ ಇದು. ಅದೆಲ್ಲ ಒಪ್ಪಿಗೆ ಆದ ನಂತರ ಕರಡು ನೀತಿಯನ್ನ ಮಾಡಲಾಗುತ್ತೆ, ಶಾಸನವನ್ನಾಗಿ. ಅದಾದ ನಂತರ ಉಪಜಾತಿಗಳಲ್ಲಿ 17% SC ಕೋಟಾವನ್ನ ಈಗೇನಿದೆ ಅದನ್ನ ಮರು ಹಂಚಿಕೆ ಮಾಡಲಾಗುತ್ತೆ. ಯಾರಿಗೆ ಸರಿಯಾದ ರೀತಿಯಲ್ಲಿ ಮೀಸಲಾತಿ ಸಿಗಬೇಕು ಅವರಿಗೆ ಮರು ಹಂಚಿಕೆ ಮಾಡಲಾಗುತ್ತೆ. ಅದನ್ನ ಒಂದು ಶಾಸನವಾಗಿ ರೂಪಿಸ್ತಾರೆ. ಅದಾದ ಮೇಲೆ ಶಾಸಕಾಂಗದ ಅನುಮೋದನೆ, ಇದನ್ನ ಮಸೂದೆಯನ್ನಾಗಿ ಮಾಡೋದಕ್ಕೆ ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಬೇಕಾಗುತ್ತೆ. ಅದು ಯಾವಾಗ ಆಗ್ಬಹುದು ಇಲ್ಲಿರುವಂಥದ್ದು ಅಸಲಿ ವಿಷಯ, ಫೆಬ್ರವರಿ 2026 ವೇಳೆಗೆ ಆಗಬಹುದು ಅಂತ ಮಾಹಿತಿ ಇದೆ. ನೀವು ಹೊಸ ನೋಟಿಫಿಕೇಶನ್ಗಳಿಗಾಗಿ ಮುಂದಿನ ವರ್ಷದವರೆಗೂ ಕಾಯಲೇಬೇಕಾದ ಅನಿವಾರ್ಯತೆ ಎದುರಾಗುತ್ತೆ. ಯಾಕಂತಂದ್ರೆ ಅದು ಅಂಗೀಕಾರ ಆಗೋದೇ ಫೆಬ್ರವರಿ ಅಂತಂದ್ಮೇಲೆ 2026 ಅಂದಮೇಲೆ ನಿಮಗೆ ನೋಟಿಫಿಕೇಶನ್ಗಳು ಕೂಡ ಮುಂದಿನ ವರ್ಷನೇ ಆಗುತ್ತೆ. ಅದಾದ್ಮೇಲೆ ಕಾನೂನು ವಿಮರ್ಶೆ, ಲೀಗಲ್ ರಿವ್ಯೂ ಮಾಡಲಾಗುತ್ತೆ, ಜುಡಿಷಿಯಲ್ ರಿವ್ಯೂ ಮಾಡಲಾಗುತ್ತೆ. ಅದಾದ ನಂತರ ಅನುಷ್ಠಾನ ಆದ ಮೇಲೆ ಏನು ರೋಸ್ಟರ್ ಸಿದ್ಧಪಡಿಸ್ತಾರೆ, ಉಪಜಾತಿ ಕೋಟಾಗಳನ್ನು ಅನ್ವಯಿಸಲು ಸರ್ಕಾರ ಅಧಿಸೂಚನೆಯನ್ನ ಹೊರಡಿಸುತ್ತದೆ. ಉಪಜಾತಿ ಕೋಟಾಗಳಿಗೆ ಅನ್ವಯಿಸುವಂತೆ ಸರ್ಕಾರ ಆಮೇಲೆ ಇದನ್ನ ಗೆಜೆಟ್ ಮೂಲಕ ಎಲ್ಲ ಹೊರಡಿಸುತ್ತೆ. ಇಷ್ಟು ಪ್ರೊಸೆಸ್ ಆಗ್ಬೇಕು. ಈ 7 ಒಂದು ಏನು ಪಾಯಿಂಟ್ಸ್ ಇದೆ, ಈ 7 ಪಾಯಿಂಟ್ಸ್ಗಳು ಓಕೆ ಆದ ನಂತರ ನಿಮಗೆ ಒಳ ಮೀಸಲಾತಿಯ ಅಂತಿಮವಾದಂತ ಒಂದು ಏನು ರೂಪುರೇಷೆಗಳು ಸಿದ್ಧವಾಗುತ್ತೆ. ಹಾಗಾದ್ರೆ ನೀವು ಇಲ್ಲಿವರೆಗೂ ಏನು ನೋಡಿದ್ದೀರಾ, ಏನೇನೆಲ್ಲ ಆಯ್ತು ಕಳೆದ 1 ವರ್ಷದಿಂದ ಒಳ ಮೀಸಲಾತಿ ವಿಚಾರವಾಗಿ ಹೋರಾಟ ಮತ್ತು ಏನೇನೆಲ್ಲ ಆಯ್ತು, ಅದೆಲ್ಲದಕ್ಕಿಂತ ಮುಖ್ಯವಾಗಿರುವಂಥದ್ದು ಪಾಯಿಂಟು ಇದು. ಈ 7 ಪಾಯಿಂಟ್ಗಳು: ವರದಿ ಸಲ್ಲಿಕೆ ಆಗಬೇಕು, ಸಂಪುಟ ಪರಿಶೀಲನೆ ಆಗಬೇಕು, ಪಾಲುದಾರರ ಸಮಾಲೋಚನೆ ಆಗಬೇಕು, ಕರಡು ನೀತಿ ಆಗಬೇಕು, ಆಮೇಲೆ ಶಾಸಕಾಂಗದ ಅನುಮೋದನೆ ಸಿಗಬೇಕು, ಅದಾದ ನಂತರ ಕಾನೂನು ವಿಮರ್ಶೆ, ಅದಾದ ಮೇಲೆ ಅನುಷ್ಠಾನ, ಅದಾದ ಮೇಲೆ ಹೊಸ ನೋಟಿಫಿಕೇಶನ್ಗಳು. ಇಷ್ಟೆಲ್ಲ ಸರಿಯಾದ ರೀತಿಯಲ್ಲಿ ಯಾವುದೇ ಅಬ್ಜೆಕ್ಷನ್ ಇಲ್ಲದೆ ಈಸಿಯಾಗಿ ಮುಗಿದು ಹೋದ್ರೆ ಹೊಸ ನೋಟಿಫಿಕೇಶನ್ಗಳು ಆರಂಭ ಆಗುತ್ತೆ. ಇಷ್ಟು ಒಳ ಮೀಸಲಾತಿ ಬಗ್ಗೆ ಇರುವಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದು. ಇದನ್ನ ಯಾರಿಗಿನ್ನೂ ಮಾಹಿತಿ ಇಲ್ಲ ಅವ್ರಿಗೆ ಶೇರ್ ಮಾಡಿ. ಯಾರ್ಯಾರು ಹೇಳ್ತಾ ಇರ್ತಾರೆ ಕೆಲವರು ಅದು ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ, ಅವರೆಲ್ಲರಿಗೂ ಕೂಡ ತಲುಪಿಸಿದೆ ಏನಿದೆ ಈ ಮಾಹಿತಿ, ಅಸಲಿ ಒಳ ಮೀಸಲಾತಿ ವಿಚಾರ ಏನಿದೆ ಅನ್ನೋದನ್ನ ಎಲ್ಲರಿಗೂ ತಲುಪಿಸಿ ಅಂತ ಹೇಳ್ತಾ ಧನ್ಯವಾದಗಳು.